ಸೊ ನಾವಿವತ್ತು ಬೆಂಗಳೂರಿಗೆ ಬಂದಿದೀವಿ. ಎಲ್ಲಿಗೂ ಹೋಗಕ್ಕೆ ನಮ್ಗೆ ಟೈಮ್ ಸಿಕ್ಕಿಲ್ಲ ಅನ್ನೋದ್ರಿಂದ ಪ್ಲಾನ್ ಮಾಡಿರ್ಲಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಸಹಾರ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಸಹಾರ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬೆಂಗಳೂರಿಗೆ ಬಂದಿದೀವಿ. ನಾಳೆ ಇಸ್ಕಾನ್ ಟೆಂಪಲ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಕಾರಣ ತುಂಬಾ ಸಲ ಬೆಂಗಳೂರಿಗೆ ಬಂದಿದೀವಿ, ಬಟ್ ಎಲ್ಲಿಗೂ ಹೋಗಕ್ಕೆ ನಮ್ಗೆ ಟೈಮ್ ಸಿಕ್ಕಿಲ್ಲ ಅನ್ನೋದ್ರಿಂದ ಪ್ಲಾನ್ ಮಾಡಿರ್ಲಿಲ್ಲ. ಬಟ್ ಈ ಸಲ ಪ್ಲಾನ್ ಮಾಡಿದ್ದೀವಿ, ಇಸ್ಕಾನ್ ಟೆಂಪಲ್ ಹೋಗ್ಲೇಬೇಕು ಅಂತ. ಸೊ ಎಸ್, ನಾಳೆ ಇಸ್ಕಾನ್ ಟೆಂಪಲ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಂದೇ ಬಿಟ್ರೇನೆ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ ನೆಟ್ಕೊಂಡು ಅಂತ ಅಂದರೆ ಅವ್ರನ್ನ ನಾನು ಕ್ಯಾಚ್ ಮಾಡೋಕ್ಕೂ ಹೋಯ್ತಲ್ಲ. ಪಡ 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 ಅಂತ ಹೋಗ್ತಿದ್ದಾರೆ, ನಾನು ಅವ್ರು ಕ್ಯಾಚ್ ಮಾಡ್ಕೊಂಡು ಫೋನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಮೆಟ್ರೋ ಸ್ಟೇಷನ್ Run. ಸಕ್ಕತ್ ಭಯ ಮಾತ್ರ. ಹತ್ತಿ ಮೇಕೆ ಹತ್ಬೇಡಿ, ನಾನು ತಿಳ್ಕೊಂಡಿದ್ದೀನಿ. ಹತ್ತು ಬರ್ತೀನಿ, ಯಾರು ಬನ್ನಿ. ಇಲ್ಲಪ್ಪ, ಈ ಸಾನ ಕಾಣಿಸ್ತಾನೆ ಇಲ್ಲ. ರಾಣಿ ರಾಣಿ ಮಹಾರಾಣಿ. ವ್ಲಾಗ್ ಮಾಡಬೇಕು ಅಂದರೆ ನನ್ನ ನೈಟ್ಗೆ ಅಟ್ಲೀಸ್ಟ್ ಫೋನ್ ಹಿಂಗೆ ಎತ್ತಾಗ ನನ್ನ ನೈಟ್ಗೆ ಫೋನ್ ಬರಬೇಕು. ಅವ್ರ ನೈಟ್ಗೂ ನನ್ನ ನೈಟ್ಗೂ ಮ್ಯಾಚೇ ಐತಲ್ಲ. ನಾನು ಎಷ್ಟು ಫೋನ್ ಎತ್ತಿದ್ರು ನನ್ನ ನೈಟ್ಗೆ ಮ್ಯಾಚ್ ಆಯ್ತಾ ಇಲ್ಲ. ಇದು ನಮ್ಮ ರಂಜಿತಕ್ಕ. ಸೊ ನೋಡಿ, ಸಹನಕ್ಕ ಒಯ್ತಿದ್ರೆ, ರಂಜಿತಕ್ಕ ಪಕ್ಕ ಬರ್ತಿದ್ರೆ. ಇಸ್ಕಾನ್ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀವಿ. ಜನ 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 ಜೇಬು ತುಂಬ ಹಣ ಅನ್ನೋಂಗೆ ಜನ ಹೊಸ ಜನ ಇಲ್ಲ ಇಸ್ಕಾನ್ ಟೆಂಪಲಲ್ಲಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಆಲ್ರೆಡಿ ಮತ್ತೆ ಕಳಿಸ ನೋಡೋದು ಇಲ್ಲಮ್ಮ, ಹೋಗಂಗಿಲ್ಲ. ಜನ ಇದ್ದಾರೆ ಎಕ್ಸಿಟ್ ಅಂದರೆ ಹೋಗ್ತಿರೋರು ರಿಟರ್ನ್ ಬರ್ತಾ ಇರೋದು. ಈಗ ಕ್ಲೋಸ್ ಆಯಿತು, 4 ಗಂಟೆಗೆ ಓಪನ್ನು. ಕ್ಲೋಸ್ ಮಾಡಿದ್ರೆ ಬನ್ನಿ ಗಾಯ್ಸ್. ತುಂಬ ಬೇಜಾರಾಗ್ತಿದೆ. ಯಾಕೆಂತಂದರೆ ಡಬಲ್ ವ್ಯೂನೇ ನನ್ನ ಮಗ ಕಾಣಿಸುತ್ತೆ, ಆಚಿನ ತೋರಿಸೈತೆ. ಆಯಿತಾ, ಬಂದು ಇಸ್ಕಾನ್ ಟೆಂಪಲ್ ನೋಡೋಣ ಅಂತ ಬಂದು 4 ಗಂಟೆಗೆ ಓಪನ್ ಐತೆ. ಈಗ ಸದ್ಯಕ್ಕೆ ಕ್ಲೋಸ್ ಆಗ್ತೈತೆ. ಸದ್ಯಕ್ಕೆ ಇಸ್ಕಾನ್ ಟೆಂಪಲ್ ಕ್ಯಾನ್ಸಲ್. ಏನಾದ್ರು ನಮ್ಗೆ ಅದೃಷ್ಟ ಅವಕಾಶ ಇದ್ದರೆ ಬರ್ತೀವಿ, ಇಲ್ಲಂದಿಲ್ಲ. ಸೊ ಬೇಜಾರಾಗ್ತೈತೆ. ಹೋಗ್ತಾ ಇದ್ದೀವಿ, ಮಾಲ್ ಹತ್ತಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದೃಷ್ಟ ಇದ್ದರೆ ಮತ್ತೆ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ, ಅದೃಷ್ಟ ಇಲ್ಲ ಅಂದರೆ ಇಲ್ಲ. ಅಲ್ಲೇ ನಿಂತವ್ರೆ ಕಳ್ಕೊಂಡು ಗಾಯ್ಸ್. ಸಕ್ಕತ್ ಬಿಸಿಲೈತೆ ಗಾಯ್ಸ್. ಟೋಪಿಗೆ ಹಾಕೊಳ್ಳೋಣ ಅಂತ ಹಾಕೋತಾ ಇದ್ದೀವಿ. ಅವಳು ಯಾವುದೋ ಕಲರ್ ಹಾಕೋತಾಳೆ, ನಾನು ಯಾವುದೋ ಹಾಕೋತಿದ್ದೀನಿ ನೋಡಿ. ಅಮ್ಮ, ಈ ಥರ ಫಸ್ಟ್ ಟೈಮ್ ಆಗ್ತಿರೋದು. ಬೆಂಗಳೂರಿಗೆ ಬಂದಿದ್ದೀವಿ ನಾವು, ಸ್ವಲ್ಪ ಟೈಮ್ ಮಾಡೋಣ, ಏನಾಗಲ್ಲ. ಮಂಡ್ಯ ಹುಡುಗಿರಲ್ವಾ, ಮಾಡಬೇಕು. Oh my God. ಹೋಗೋಣ. ಮುಂದೆ ನೋಡ್ಕೊಂಡು ಹೋಗು. ಕಾಯಿಸುತ್ತೆ ಬರ. ಫೋನ್ ಇಟ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೋಗೋಣ ಹೋಗೋಣ ಅಂತ ನೋಡೋಣ. ಯಾರು ಮೆಸೇಜ್ ಗೊತ್ತಾಯ್ತಲ್ಲ, ಮೆಸೇಜ್
ಒಂದು ಹನಿ ನೀರಿಗೆ ಏನೊಂದು ಬಾಟ್ಲು ನೀರು ಮೆಟ್ರೋನ ಇದೆ 5ನೇ ಸತಿ ಅನ್ಸುತ್ತೆ ಮೋಸ್ಟ್ಲಿ ಬಂದಿರೋದು. ಬಟ್ ಎಷ್ಟು ಸತಿ ಬಂದ್ರೂ ಒಂಥರ ಫ್ರೆಶಸ್ ಫೀಲ್ ಬರುತ್ತೆ, ಅದೊಂಥರ ಖುಷಿ. ಮೆಟ್ರೋಗೆ ಬಂದ್ರೆ ಗಾಯ್ಸ್ ವಟ 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 ಅಂತ ಮಾತಾಡ್ತಾ ಇರ್ತಾರೆ. ಅದು ಬರೀ ಇಂಗ್ಲೀಷಲ್ಲೇ ಹೊಡ್ಕೊಡ್ತಾ ಇರ್ತಾರೆ ಗಾಯ್ಸ್. ಅದು ಕೇಳಿಸ್ಕೊಳ್ಳೋದು ಬೇಡ, ಅವ್ರ ಸ್ಟೈಲ್ ಮಾಡೋದು ಕಣ್ಣು ಈ ಕಡೆ ನೋಡೋದು ಬೇಡ ಗಾಯ್ಸ್. ಅಷ್ಟು ಬೇಜಾರಾಗೋಯ್ತದೆ ಆಚೆ ಬರ್ಸೋಲಿ. ಪಾಸ್ ಮಾಡಿ ಬೆಳಗ್ಗೆ ಹೋದ್ರೆ ನೀನು ಡೈರೆಕ್ಟ್ ಕಾಲೇಜ್ಗೆ ಹೋಗೋದಲ್ಲ, ಸುತ್ಕೊಂಡು ಕತ್ಕೊಂಡು ಹೋಗಿ ನೀನು ಈಗ ಒಂದು ಹೋಟೆಲಲ್ಲಿ ಹೋಗಿದ್ದೀವಿ. ಈಗ ಎಷ್ಟು ಟೈಮ್ ಇಸ್ಕಾನ್ ಟೆಂಪಲ್ ಬೆಳಗ್ಗೆ ಹೋದು ಮಾತಾಡ್ಬಿಟ್ಟಿದ್ದು ಸುತ್ಕೊಂಡು ತಗೊಂಡು ಒಂದು ಹೋಟೆಲಲ್ಲಿ ತಿನ್ಕೊಂಡು ಬಿಡಲ್ಲ ಹೋಗ್ತೀವಿ. ಇಲ್ಲಾಂದರೆ ಮನೆಗೆ ಹೋಗ್ತೀವಿ ಅಷ್ಟೇ. ಆಗುತ್ತೆ ಟೈಮ್ ಮನೆಗೆ ಬರೋಷ್ಟು. ನಾನು ಅದಕ್ಕಿಂತ ಬೆಟರ್ ಮಾರ್ನಿಂಗ್ ಬೆಳಗ್ಗೆ 7 ಗಂಟೆ 8 ಗಂಟೆ ಹಂಗೇನೆ ಡೈರೆಕ್ಟಾಗಿ ಕಾಲೇಜಿಗೆ ಬರ್ತಾಳೆ. ಸರ್ ಹಾಯ್ ಮೇಡಮ್. ಸರಂಗೆ ಸರಂಗೆ 3 ಗಂಟೆ ನಾನು ಹೋಗೋಣ ಅನ್ಕೊಂಡಿದ್ದು. ಇಸ್ಕಾನ್ಗೂ ಹೋಗಿಲ್ಲ ನಾವು. ಅದೇ ಈಗ ಹೋಗ್ಬೋದು. ಸಾರಿ ಗಾಯ್ಸ್, ಇಲ್ಲಿ ಏನಪ್ಪ ಇಷ್ಟೊಂದು ಮಾತುಕತೆ ನಡೀತೈತೆ ಅಂತ ಅಂದರೆ, ನಾವು ಇಸ್ಕಾನ್ ಟೆಂಪಲ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದು. ಬಟ್ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂದರೆ ತುಂಬ ಟೈಮ್ ಬೇಕಲ್ಲ, ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಇಸ್ಕಾನ್ ಟೆಂಪಲ್ ಕ್ಯಾನ್ಸಲ್ ಮಾಡೋಣ, ಊರಿಗೆ ಹೋಗೋಣ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಅಕ್ಕ ಇಲ್ಲ ಇವತ್ತೊಂದು ದಿನ ಉಳ್ಕೊಂಡು ನಾಳೆ ಇಸ್ಕಾನ್ ಟೆಂಪಲ್ ನೋಡಿಕೊಂಡು ಅದು ಹೋಗಿ ಅಂತ ನಮ್ಮ ಅಕ್ಕ ಮಾತಾಡ್ತಿದ್ದಾರೆ. ಅವರಿಬ್ಬರು ಮಾತುಕತೆ ಮಧ್ಯೆ ನನ್ನ ಕತೆ ಏನಾಗಿತ್ತು ಅಂದರೆ, ಸೊ ಫೈನಲಿ ಸುಸ್ತಾಗ್ಬಿಟ್ಟಿತ್ತು ಗಾಯ್ಸ್, ಹೊಟ್ಟೆ ಎಲ್ಲ ಹಸ್ದುಬಿಟ್ಟಿತ್ತು. ನಾನು ಮುಂದೆ ನೂಡಲ್ಸ್ ಗೋಬಿ ಮಂಚೂರಿ ಬಂದಿಟ್ಮೇಲೆ ಸ್ವರ್ಗ ಗಾಯ್ಸ್. ಯಾರು ಬೇಡ ಏನು ಬೇಡ, ಯಾರು ಏನಾದರೂ ಮಾತಾಡ್ಕೊಳ್ಳಿ ಅಂತ ನನ್ನ ಪಾಡು ನಾನು ಬ್ಯಾಟಿಂಗ್ ಶುರು ಮಾಡಿದೆ ಗಾಯ್ಸ್. ಇವಾಗ ಪ್ಲಾನ್ ಆಗಿತ್ತು ಸಂಜೆ ಲೇಟ್ ಆಗುತ್ತೆ ಅಂತ. ಹೋಗ್ಬೋದು ಅಂದರೆ ಅಲ್ಲ ಬಿಡಲ್ಲ. ಹಾಯ್ 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 ಏ ಮನೆ ರಂಜಾಯ್. ಸೊ ಫೈನಲಿ ನಾವು ಡಿಸೈಡ್ ಮಾಡಿದ್ದೀವಿ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ. ಹಂಗೆ ಹಿಂಗೆ ಮಾತುಕತೆ ಆಗಿ ಮಾತಾಡ್ಕೊಂಡಿದ್ದೀವಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ. ಸೊ ಹೋಗೋಣ, ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ಸಿಗ್ತೀನಿ. ಬಾಯ್. ಸೊ ನೋಡ್ಕೊಳ್ಳಿ, ಮೆಟ್ರೋ ಸ್ಟೇಷನ್. ಹಾಂ ಅಪ್ಪನ ನಾವು ಯಾವ ಸ್ಟೇಷನ್ ಅಂತಿರೋದು ಈಗ ಹೊತ್ತಿರೋದು? ಈಗ ಮಂತ್ರಿ ಸ್ಕ್ವೇರ್ ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗೋಕ್ಕೆ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಮೆಟ್ರೋ ಬಂದಮೇಲೆ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ. ಯಾಕೆ ಬಿಟ್ಟಿಲ್ಲ ಅಂತ ಕೇಳಿ ಲೇಟ್ ಆಗುತ್ತೆ ಇಸ್ಕಾನಿಂದ ಬರೋದು. ಸುಸ್ತಾಗ್ಬಿಟ್ಟೈತೆ. ಸೊ ಕೂತಿದ್ದೀವಿ, ಕೊಡೋರ್ಗೆ ಹೋಗ್ತಾ ಇದ್ದೀವಿ. ಮಂಜು ಹಾಯ್. ಇಲ್ಲ ಅನ್ರೆಸ್ಪೆಕ್ಟು ಹೋಗ್ತಾ ಇದ್ದೀವಿ.
ಗಾಯ್ಸ್ ನಾನು ಅಲ್ಲಿ ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ತಿಲ್ಲ ಐ ಆಮ್ ಸಾರಿ ಬಿಕಾಸ್ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಸೊ ನನಗೆ ಗೊತ್ತಿರೋ ಹಾಗೆ ಗಾಯ್ಸ್ ಎಲ್ಲ ದೇವಸ್ಥಾನದಲ್ಲೂ ಕೂಡ ಹೊರಗಡೆ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಬರ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ಇಷ್ಟು ದೂರ ಬಂದಮೇಲೆ ಒಳಗಡೆ ಸ್ಲಿಪ್ಪರ್ ಶಾಪ್ ಇದೆ, ಒಳಗಡೆ ಸ್ಲಿಪ್ಪರ್ ಬಿಡಬೇಕು, ಆಮೇಲೆ ಎಂಟ್ರಿ ಅಂತ ಗೊತ್ತಿರಲಿಲ್ಲ ಗೈಸ್. ಏನು ಗಾಯ್ಸ್ ಇದು ಇಸ್ಕಾನ್ ಟೆಂಪಲ್ಗೆ ಇಷ್ಟೊಂದು ಸುತ್ತ ಇಷ್ಟೊಂದು ರೌಂಡ್ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ. ರೌಂಡ್ ಹಾಕ್ತಾನೇ ಇದ್ದೀವಿ ನೋಡಿ. ಇಸ್ಕಾನ್ ಟೆಂಪಲ್ ಎಂಟ್ರಿ ಆಗ್ತಾಯಿದ್ದಾರೆ ಅವರಿಂದ ನಾವು ವಿಡಿಯೋಗ್ರಾಫರ್ ಆಗಿ ಸೂಪರ್ ಆಗೈತೆ. ಸಾರಿ ಗಾಯ್ಸ್, ನಾನು ಮಾಡ್ತಾರೋ ವಿಡಿಯೋ ನಿಮ್ಗೆ ಏನಾದ್ರು ಜಸ್ಟಿಸ್ ಆಗ್ತಿಲ್ಲ ಅಂದರೆ ಸಾರಿ. ಫುಲ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಡಿಯೋಲ್ ಕ್ಯಾಮ್ರಾದಲ್ಲಿ ಮಾಡ್ತಿರೋದು. ನಾನಿನ್ನೂ ಕ್ಯಾಮ್ರಾ ತಗೊಂಡು ವೀಡಿಯೋ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ. ನೋಡೋಣ ಮುಂದಕ್ಕೆ ಅಂತ ಇಂಪ್ರೂವ್ ಆದರೆ ಕ್ಯಾಮ್ರಾ ತಗೊಂಡು ಮಾಡ್ತೀವಿ. ಸದ್ಯಕ್ಕೆ ಈಗ ಫೋನಲ್ಲೇ ಎಲ್ಲ ಮ್ಯಾನೇಜ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಗೈಸ್. ಗಾಯ್ಸ್ ನಾವು ತಿರ್ಗಿ ಸಾಕಾಗೋಯ್ತು ಗೈಸ್. ನಾವು ಅವತ್ತು ತಿರ್ಗಿರೋದು ನಾವು 3 ಜನ ಆಲ್ಮೋಸ್ಟ್ 1 kg ಸಣ್ಣ ಆಗಿರ್ತೀವಿ ಅವತ್ತು ಒಂದೇ ದಿನಕ್ಕೆ, ಅಷ್ಟು ತಿರ್ಗಿತೀವಿ. ಅದರಲ್ಲೂ ಬೇರೆ ಆ ಹರೇ ಕೃಷ್ಣ ಹರೇ ರಾಮ ಮಂತ್ರ ಬೇರೆ ಹೇಳಬೇಕು. ಅದು ಎಷ್ಟು ಸಲ ಆಗುತ್ತಾ? 108 ಸಲ. ಆದರೂ 5 ನಿಮಿಷ ವೆಯ್ಟ್ ಮಾಡಿ ನಿಂತ್ಕೊಂಡು ಒಂದೇ ಸ್ಟೆಪ್ಪು ನಿಂತ್ಕೊಂಡು ಹರೇ ಕೃಷ್ಣ ಹರೇ ರಾಮ ಮಂತ್ರ ಹೇಳ್ಕೊಂಡು ಅದು ದರ್ಶನ ಮಾಡಬೇಕು. 1-2 ರೌಂಡ್ ಒಲಿಸಿ ರೌಂಡ್ ಹಾಕಿಲ್ಲ ಗೈಸ್. ಫುಲ್ ಸುಸ್ತಾಗ್ಬಿಟ್ಟಿದೆ. ಅದ್ರ ಮಧ್ಯೆ ಬೇರೆ ಆ ಮಂತ್ರ ಹೇಳ್ಕೊಂಡು ದರ್ಶನ ಮಾಡಬೇಕು ಅಂದರೆ ಫೈನಲಿ ದರ್ಶನ ಮಾಡ್ಕೊಂಡು ಆಚೆಗೆ ಬಂದೆ. ಮಾತ್ರ ನಾನು ಸುಸ್ತಾಗಿ ಕೋಪ ಬಂದುಬಿಟ್ಟಿತ್ತು. ಬಿಕಾಸ್ ಆ ರಶ್ ಮಧ್ಯ ಜನರ ಮಧ್ಯ ನುಗ್ಗಬೇಕು ಅಂದರೆ ಕಷ್ಟ ಗೈಸ್. ಫೈನಲಿ ಗೈಸ್ ಆದ್ರೂ ಆ ರಶಲ್ಲಿ ನುಗ್ಗಿ ಬಗ್ಗಿ ಮಾಡ್ಕೊಂಡು ಸುತ್ತಿ ಬಳಸಿ ಬಂದ್ರೂ ಕೂಡ ಆ ಗೋಪುರ ಐತೆ ಗೈಸ್. ಆ ಗೋಪುರ ಸುತ್ತಮುತ್ತ ನೋಡಿದ್ರೆ ಮಾತ್ರ ಹೆವೆನ್ ಗೈಸ್, ಸ್ವರ್ಗ. ವಿ ಆರ್ ಗೋಯಿಂಗ್ ಟು ಹೆವೆನ್ ಅಂತ ಅನ್ಸುತ್ತೆ ಗೈಸ್. ಸ್ವರ್ಗಕ್ಕೆ ಬಂದಿದ್ದೀವಿ ಅಷ್ಟು ಫೀಲ್ ಆಗುತ್ತೆ. ಆ ಒಂದು ಫೀಲ್ ಟಚ್ ಕೊಡುತ್ತೆ ನಮ್ಗೆ ಒಂದು ಸ್ವಲ್ಪನಾದರೂ. ಸಾರಿ, ಕಾಡ್ತಿರೋ ವಿಡಿಯೋ ಅಷ್ಟು ಕ್ಯಾಮ್ರಾ ಜಸ್ಟಿಸ್ ಆಗ್ತಾನೆ ಇರೋ ಕಾರಣ ನಾನು ಕೊನೆ ವಿಡಿಯೋದಲ್ಲಿ ಫುಲ್ ವ್ಯೂ ಆಗಿರ್ತೀನಿ, ನೋಡ್ಕೊಳ್ಳಿ. ಆ 3 ದೇವರ ಹೆಸರು ನನಗೆ ಗೊತ್ತಿಲ್ಲ ಗೈಸ್. ಮಾತ್ರ ಕಂಪ್ಲೀಟ್ಲಿ ಪ್ಯೂರ್ ಗೋಲ್ಡ್ ಹಾಕಿರ್ತಾರೆ, ಪ್ಯೂರ್ ಗೋಲ್ಡ್ ಪೇಂಟ್ ಹಾಕಿರ್ತಾರೆ ಅಂತ ಮಾತ್ರ ಗೊತ್ತು ನನಗೆ. ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.